ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಸಿಹಿ ಪೊಂಗಲು ಮತ್ತು ತಂಬಿಟ್ಟು ಮಾಡ್ಕೊಳ್ಳೋಣ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಬೆಲ್ಲ 600 ಗ್ರಾಮ್ ತೊಗೊಂಡಿದ್ದೀನಿ ನಾನಿದೆ. ಒಂದು ಕಪ್ ಅಕ್ಕಿ, ಚಿಕ್ಕ ಕಪ್ಪಲ್ಲಿ ಹೆಸರುಬೇಳೆ, ಸ್ವಲ್ಪ ತುಪ್ಪ, 4ರಿಂದ 5 ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಬೇಕಾಗುತ್ತೆ. ಅದನ್ನು ಆಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರ್ ಬಿಸಿಯಾಗಿದೆ. 4ರಿಂದ 5 ನಿಮಿಷ ಬೇಳೆ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಹೆಸರುಬೇಳೆ ಸ್ವಲ್ಪನೇ ತೊಗೊಂಡಿದ್ದೀನಿ. ದೇವ್ರ ಪ್ರಸಾದಕ್ಕೋಸ್ಕರ ಇದು ಮಾಡ್ತಾ ಇರೋದು, ಗಂಗಾಧರೇಶ್ವರನಿಗೆ. ಅದಕ್ಕೆ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಬಂದೆ. ಇವಾಗ 3 ಸಲ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದು 3 ವಿಸಿಲ್ ಬರ್ಸ್ಕೊಳ್ಳೋಣ ಫ್ರೆಂಡ್. ಮೀಡಿಯಮಲ್ಲಿ ಇಟ್ಕೊಳ್ಳಿ ಉರಿನ. ನೋಡಿ, ಇದು ತಂಬಿಟ್ಟು ಮಾಡ್ಕೊಳ್ಳೋಕ್ಕೆ 300 ಗ್ರಾಮ್ ಕಡಲೆ ಇದೆ, ಅಕ್ಕಿ ಹಿಟ್ಟು ಸ್ವಲ್ಪ, ತುಪ್ಪ, ಕಡಲೆಕಾಯಿ ಬೀಜ, ಏಲಕ್ಕಿ ಒಂದು 5 ಇದೆ, ಬೆಲ್ಲ. ಇದು ಅದೇ ಬೆಲ್ಲನೇ ಎರಡಕ್ಕೂ ಆಗುತ್ತೆ ಅಂತ ನಾನು 650 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಬೆಲ್ಲನ ಸೋದಿಸ್ಕೋಬೇಕಾಗುತ್ತೆ. ಕಡಲೆಕಾಯಿ ಬೀಜ ಹಿಂಗೆ ಹುರ್ಕೊಳ್ಳೋಣ. ಚೆನ್ನಾಗಿ ಕೆಂಪಾಗೋರು ಹುರ್ಕೊಂಡು ಈ ಚಿಪ್ಪೆ ಎಲ್ಲ ತಕ್ಕೋಬೇಕಾಗುತ್ತೆ ಫ್ರೆಂಡ್. ನೋಡಿ, ಕಡಲೆ ಇದು ಚೆನ್ನಾಗಿ ಫೈನಾಗಿ ಪುಡಿ ಮಾಡ್ಕೊಂಬರೋಣ ಮಿಕ್ಸಿಲಿ. ಇದು ಕಡಲೆ ಅಕ್ಕಿ ಹಿಟ್ಟು ಹಿಂಗೆ ಸ್ಟೈನಲ್ಲಿ ಹಾಕಿ ಸ್ವಲ್ಪ ಜರಡೆ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅದು ಸ್ಟೈನಲ್ಲಿ ಹಾಕಿ ಜರಡೆ ಮಾಡ್ಕೊತೀನಿ. ಕಡಲೆ ಪುಡಿ ಇದು ನೋಡಿ, ಕಡಲೆಕಾಯಿ ಬೀಜದ ಪುಡಿ ಇದು. ಹೀಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್. ಇದೇನಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂದರೆ, ನಾಳೆಯಿಂದ ನಮ್ಮ ಮನೆ ದೇವ್ರ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್. ಗಂಗಾಧರೇಶ್ವರ ವನ್ನಾದೇವಿ ಜಾತ್ರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಾಳೆ ಬುಧವಾರ ಅಲ್ವಾ, ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತೇ ಇದನ್ನು ಮನೇಲಿ ಮಾಡಿ ಎದುರೆತ್ತಿ ಬೆಳಗಬೇಕು ಫ್ರೆಂಡ್ಸ್. ಹಿಂಗೆ ನಮ್ಮ ಅತ್ತೆ ಮಾಡ್ತಾಯಿದ್ರು. ನಾಳೆಯಿಂದ ಜಾತ್ರೆ ಸ್ಟಾರ್ಟ್ ಆದರೆ ಇವತ್ತೇ ಮಂಗಳವಾರ ಬರುತ್ತೆ. ಅದನ್ನು ಎದುರೆತ್ತಿ ವನ್ನಾದೇವಮ್ಮನಿಗೆ ಎದುರೆತ್ತಿ ಬೆಳಗಬೇಕು ಫ್ರೆಂಡ್ಸ್. ಅಲ್ಲಿ ಒಂದು ವಾರ ಜಾತ್ರೆ ಇರುತ್ತೆ ಶಿವಗಂಗೆಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಈ ಥರ ಕಳ್ಳೆಯಲ್ಲಿ ಅಕ್ಕಿ ಹಿಟ್ಟಲ್ಲಿ ಈ ಥರ ತಂಬಿಟ್ಟು ಮಾಡಿ ತುಪ್ಪದಲ್ಲಿ ಎದುರೆತ್ತಿ ಬೆಳಗಬೇಕು ಫ್ರೆಂಡ್ಸ್. ಆಯಮ್ಮನ ಹೆಸರೇಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಈ ಥರ ಮಾಡೋದ್ರಿಂದ. ನೀವು ನಾಳೆ ನಾವು ಬುಧವಾರ ಹೋಗ್ಬಿಟ್ರೆ ನಾವು ಬರುತ್ತೆ, ಇನ್ನು ಭಾನುವಾರ ಆಗುತ್ತೆ. 3 ದಿನ ಅಲ್ಲೇ ಇರ್ತೀವಿ. 3 ದಿನ ಅಲ್ಲೇ ಇದ್ದು ಅಡುಗೆ ಎಲ್ಲ ಮಾಡಿ ಎಲ್ಲರಿಗೂ ಬರೋ ಜನಕ್ಕೆಲ್ಲ ಊಟ ಹಾಕ್ತೀವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ನೋಡಿ. ಸಿಹಿಯನ್ನು ರೆಡಿ ಆಯ್ತು. ಇಲ್ಲಿ ಸಿಹಿ ಅನ್ನಕ್ಕೆ ಹೆಸರುಬೇಳೆ ಹಾಕೋದೇನು ಬೇಡ. ನಾನು ಸ್ವಲ್ಪ ಹೆಸರುಬೇಳೆನೂ ಹಾಕ್ಕೊಂಡೆ, ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ, ತುಪ್ಪ ಹಾಕಿ ಇವಾಗ ದ್ರಾಕ್ಷಿ ಇದು ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೆ ಸಿಹಿ ಅನ್ನಕ್ಕೆ ಇದು ಹಾಕ್ಬಿಡೋಣ. ಚೆನ್ನಾಗಿ ಫ್ರೈ ಆಗಲಿ. ಬರೀ ದ್ರಾಕ್ಷಿ ಮಾತ್ರ ಹಾಕ್ತಾಯಿದ್ದೀನಿ, ಗೋಡಂಬಿ ಬೇಡ ಅನಿಸ್ತು. ನೋಡಿ, ದ್ರಾಕ್ಷಿ ಹಾಕಿ ಕೆಂಪಾಗೋ ಥರ ಓದಿ ತುಂಬ ಅಂದರೆ ತುಂಬ ರುಚಿಕರವಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.